ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ದಿವಂಗತ ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯಾ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹಾಗೂ ಅಭಿಮಾನಿಗಳು ಪಕ್ಷಭೇದ ಮರೆತು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಬೇಕೆಂದು ಅರಕಲಗೂಡು ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆ. ಸತೀಶ್ ಹೊನ್ನವಳ್ಳಿ ತಿಳಿಸಿದ್ದಾರೆ. ಮಂಗಳವಾರ ಅರಕಲಗೂಡು ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವೇಗೌಡರ ಆಶಯದಂತೆ ಜಿಲ್ಲೆ ಹಾಗೂ ತಾಲೂಕಿನ ಪ್ರತಿಯೊಂದು ಹಳ್ಳಿಯ ಮತದಾರರು ಮತ್ತು ಸಾರ್ವಜನಿಕರನ್ನು ತಲುಪುವ ಉದ್ದೇಶದಿಂದ ಉತ್ತರ ಕ್ರಿಯಾ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು. ಚೆನ್ನಮ್ಮ ಹಾಗೂ ದೇವೇಗೌಡರ 72 ವರ್ಷಗಳ ಸುದೀರ್ಘ ದಾಂಪತ್ಯ ಜೀವನವು ಆದರ್ಶಮಯವಾಗಿತ್ತು. ಬೆಂಗಳೂರಿನಿಂದ ಪಾರ್ಥಿವ ಶರೀರವನ್ನು ತರಲಾದ ವೇಳೆ ಸಾವಿರಾರು ಜನರು ಅಂತಿಮ ದರ್ಶನ ಪಡೆದು ಶ್ರದ್ಧಾಂಜಲಿ ಸಲ್ಲಿಸಿದ್ದು ಅವರ ಜನಪ್ರಿಯತೆ ಮತ್ತು ಸರಳ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿದೆ ಎಂದು ಹೇಳಿದರು. ಉತ್ತರ ಕ್ರಿಯಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರನ್ನು ಆಹ್ವಾನಿಸಲು ಈಗಾಗಲೇ ವಿವಿಧ ತಂಡಗಳನ್ನು ರಚಿಸಲಾಗಿದ್ದು ಸುಮಾರು 2 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆಯ ಹಿನ್ನೆಲೆಯಲ್ಲಿ ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಎಚ್.ಡಿ. ದೇವೇಗೌಡ, ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಸೇರಿದಂತೆ ಕುಟುಂಬದ ಸದಸ್ಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಇದು ಕೇವಲ ಒಂದು ರಾಜಕೀಯ ಪಕ್ಷದ ಕಾರ್ಯಕ್ರಮವಲ್ಲ, ಆದರ್ಶ ಮಾತಿಗೆ ಸಲ್ಲಿಸುವ ಗೌರವವಾಗಿದ್ದು ಎಲ್ಲರೂ ಯಾವುದೇ ಭೇದ ಭಾವವಿಲ್ಲದೆ ಭಾಗವಹಿಸಿ ದಿವಂಗತ ಚೆನ್ನಮ್ಮ ಅವರ ಆತ್ಮಕ್ಕೆ ಚಿರಶಾಂತಿ ಕೋರಬೇಕು ಎಂದು ಮನವಿ ಮಾಡಿದರು. ಗುರುವಾರ ದಿವಸ ಸುಮಾರು 9 ಗಂಟೆಗೆ ಹೋಮ ಹವನಗಳು ಶುರುವಾಗುತ್ತೆ, ಪೂಜೆ ಶುರುವಾಗುತ್ತೆ. ಆ ಒಂದು ಏನು ಅಂತ್ಯಕ್ರಿಯೆ ಅದೇ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ವಿ. ಸುಮಾರು 1,60,000 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಸುಮಾರು ಅದಕ್ಕಿಂತ ಹೆಚ್ಚಿನ ಜನ ಸೇರ್ಬೋದು ಅನ್ನೋ ಒಂದು ಮುನ್ಸೂಚನೆ ಇದೆ. ಹಾಗಾಗಿ ಇನ್ನು ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲೂ ಕೂಡ ಅಡಚಣೆ ಒಂದು ಹೊರಗಡೆ ಒಂದು 2-3 ಕಿಲೋಮೀಟ್ರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ತೊಂದರೆ ಆಗದ ರೀತಿ ಅಲ್ಲಿ ಮಿನಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದ್ದೀವಿ. ಪಾರ್ಕ್ ಮಾಡಿದ್ಮೇಲೆ ಜನ ಬರಲಿಕ್ಕೆ ಹೋಗಲಿಕ್ಕೆಲ್ಲ ಮಿನಿ ಬಸ್ ವ್ಯವಸ್ಥೆ ಮಾಡಿ ಯಾವುದೇ ರೀತಿ ನುಗ್ಗುಲಾಗದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಈಗ ಕಲ್ಪಿಸಿದ್ದೀವಿ. ಅದಕ್ಕೆ ಸುಮಾರು ಒಂದು 14 ಪೆಂಡಾಲ್ ಮಾಡಿ ಸುಮಾರು 2,000 ಜನಕ್ಕೆ ಊಟ ಹಾಕಿ ಮಾಡಿ ಎಲ್ಲ 14 ಪೆಂಡಾಲ್ ಕೂಡ ಸಪ್ರೇಟ್ ಅಡುಗೆ ಮಾನಸಿಕರ ವ್ಯವಸ್ಥೆಯನ್ನು ಮಾಡಿ ಎಲ್ಲರೂ ಕೂಡ ಬಂದವರು ಊಟ ಮಾಡ್ಕೊಂಡು ಹೋಗ್ಬೇಕು, ಎಲ್ಲೂ ಕೂಡ ನೂಕುರುಗಳಾಗಬಾರ್ದು. ಆ ನಿಟ್ಟಿನಲ್ಲಿ ಪೂರ್ಣ ವ್ಯವಸ್ಥೆಯನ್ನು ಸನ್ಮಾನ್ಯ ರೇವಣ್ಣವರು, ಕುಮಾರಣ್ಣವರು ಮಾಡ್ತಾ ಇದ್ದಾರೆ. ಅವರು ಬರಬೇಕಾದ್ರೆ ಆ ಪಾರ್ಥಿವ ಶರೀರ ತರಬೇಕಾದ್ರೆ ಇಡೀ ರಾಜ್ಯದ ಜನತೆ ಗೊತ್ತಾಯಿತು, ಇಷ್ಟು ಜನ ಬೆಂಬಲ. ಜೊತೆಗೆ ಅವರ ಒಂದು ಅಂತ್ಯಕ್ರಿಯೆ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಬಂದಿದ್ದರು. ಸುಮಾರು ಒಂದು 30,000 ಹೆಚ್ಚು ಜನಗಳು ಆ ಒಂದು ಅಂತ್ಯಕ್ರಿಯೆಗೆ ಭಾಗವಹಿಸಿ ಕೊನೆ ಅಂತ್ಯಕ್ರಿಯೆಗೂ ಭಾಗವಹಿಸಿದ್ದು ನಮಗೆ ತುಂಬ ಇದಕ್ಕೂ ಚೆನ್ನಮ್ಮಾಜಿಯವ್ರ ಬಗ್ಗೆ ಹೆಚ್ಚಿನ ಗೌರವ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆ ರೀತಿಯಲ್ಲಿ ಇವತ್ತು ಏನು ಒಂದು 11ನೇ ದಿವಸ ಕಾರ್ಯ ಇದೆ, ಅದಕ್ಕೆ ನಮ್ಮ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ರೇವಣ್ಣವರು ಮತ್ತು ಕುಮಾರಣ್ಣವರು ಯಾರನ್ನೂ ಕೂಡ ಒಂದು ಬಿಡಬೇಡ್ರಪ್ಪ, ಎಲ್ಲರೂ ಕೂಡ ಕರೆಯೋಂಥ ಕೆಲಸ ಮಾಡಿ. ಯಾಕಂದರೆ ಒಂದಲ್ಲ ಒಂದು ಸಮಯದಲ್ಲಿ ಈ ಒಂದು ಜಿಲ್ಲೆಯ ಜನ ನಮ್ಮ ಕೈ ಹಿಡಿದಿದ್ದಾರೆ, ನಮಗೆ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಜೊತೆಗೆ ಆ ಪಕ್ಷ ಈ ಪಕ್ಷ ಅಂತಲ್ಲ, ಪ್ರತಿಯೊಬ್ಬರು ಕೂಡ ನಮ್ಮ ಜೊತೆ ವಿಶ್ವಾಸದ ಒಳನಾಟದಲ್ಲಿದ್ದಾರೆ. ಹಾಗಾಗಿ ಎಲ್ಲ ಮುಖಂಡರು ಇರ್ಬೋದು, ಎಲ್ಲ ಕಾರ್ಯಕರ್ತರು ಇರ್ಬೋದು, ಎಲ್ಲ ಏನು ಮತದಾರ ಪ್ರಭುಗಳಿದ್ದಾರೆ ಅವರೆಲ್ಲ ಕರಿಬೇಕು. ಆ ನಿಟ್ಟಿನಲ್ಲಿ ಇವತ್ತು ಕರೆದಿದ್ದೀವಿ. ಹಾಗೆ ಈ ದಿವಸ ನಮ್ಮ ಪತ್ರಿಕೋದ್ಯಮದ ಮುಖಾಂತರ ನಿಮ್ಮೆಲ್ಲರ ಮುಖಾಂತರ ಈ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರು ಮತ್ತು ಎಲ್ಲ ಜನಾಂಗದವರು ಕೂಡ ಪಕ್ಷ ಭೇದವನ್ನು ಮರೆತು ಆ ಒಂದು 11ನೇ ದಿವಸ ಕಾರ್ಯಕ್ಕೆ ಬಂದು ಚೆನ್ನಮ್ಮಾಜಿಯವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು ಅಂತ ಕೇಳಲಿಕ್ಕೆ ಇವತ್ತು ನಾವು ಬಂದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ದಿವಾಕರ್ ಗೌಡ, ವಿ.ಎ. ನಂಜುಂಡಸ್ವಾಮಿ, ಕೃಷ್ಣೇಗೌಡ, ನರಸೇಗೌಡ, ರವಿಕುಮಾರ್ ಹಾಗೂ ಎಂ.ಎಸ್. ಯೋಗೇಶ್ ಉಪಸ್ಥಿತರಿದ್ದರು. You are watching TV 46 News Kannada.